20 ವರ್ಷದಲ್ಲಿ ನಾನು ಏನು ಮಾಡೀನಿ ಅಂತ ನಿಮ್ಗೆ ಹೇಳ್ತೀನಿ. ನನ್ನ ವಿಡಿಯೋವನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ಬರೋಬ್ಬರಿ 20 ವರ್ಷದಲ್ಲಿ ಏನು ಮಾಡಿದ್ದೀನಿ ಅಂದರೆ ಇದನ್ನೆಲ್ಲ ಮಾಡಿದ್ದೀನಿ ಫ್ರೆಂಡ್ಸ್. 20 ವರ್ಷದ ಹಿಂದೆ ನನ್ನ ಹತ್ರ ಏನೂ ಇದ್ದಿರಲಿಲ್ಲ. 2006ನೇ ಇಸ್ವಿಯಲ್ಲಿ ನನ್ನ ಕೈಯಲ್ಲಿ ಏನೂ ಇರಲಿಲ್ಲ, 0%. ಏನೋ ದುಡಿಮೆ ಹಿಂದೆ ಬಿದ್ದು ಅದಕ್ಕೆ ಹೇಳೋದು ಫ್ರೆಂಡ್ಸ್, ದುಡಿಬೇಕು ಅಷ್ಟೇ, ಹಣದ ಹಿಂದೆ ಬೀಳಬಾರ್ದು ಅನ್ನೋದು. ಅದಕ್ಕೆ ದುಡಿಮೆ ಹಿಂದೆ ಬಿದ್ದರೆ ನಮಗೆ ಸಕ್ಸಸ್ ಅನ್ನೋದು ಕಂಡೇ ಕಾಣುತ್ತೆ. ಬಿಲ್ಕುಲ್ ಸಹಿ ಬಾತ್. ಯಾಕೆ ಹೇಳ್ತಿದ್ದೀನಿ ಅಂದರೆ, ಆಳಸಿತನ ಮಾಡಬಾರ್ದು, ಆಲಸ್ಯ ಮಾಡಲೇಬಾರ್ದು, ದುಡಿತಾ ಇರಬೇಕು, ದುಡಿಮೆ ಹಿಂದೆನೇ ಬೀಳಬೇಕು. ನಮ್ಮ ಸ್ವಂತದ್ದೇನಾದ್ರು ಮಾಡಬೇಕಂದ್ರೆ ಯೋಚನೆ ಮಾಡಿದ್ರೆ ಮಾಡಲೇಬೇಕು. ಏನಾದರೂ ಒದ್ದಾಡಿ ನಾವು ಸ್ವಂತದ್ದು ಮಾಡಿದರೆ ನಮಗೆ ಸಕ್ಸಸ್ ಅನ್ನೋದು ಸಿಕ್ಕೇ ಸಿಗುತ್ತೆ. ಹಣ ಬರ್ತದೆ, ಆರಾಮಾಗಿ ಹಣ ಮಾಡ್ಬೋದು, ಹಣದ ಹಿಂದೆ ಹೋಗಬಾರ್ದು ಅಷ್ಟೇ. ನಾವು ದುಡಿಮೆ ಹಿಂದೆ ಹೋಗ್ಬೇಕು. ದುಡಿಮೆ ಹಿಂದೆ ಹೋದರೆ ಹೆಸರು ಬರುತ್ತೆ, ಹಣನೂ ನಮಗೆ ಬೇಕಾದಷ್ಟು ಸಿಗುತ್ತೆ. ನೋಡಿ, ನಾನು 20 ವರ್ಷದಲ್ಲಿ ಮನೆಯೂ ಕಟ್ಟಿದ್ದೀನಿ. ಇದು JCB, ಇವಾಗ ಕೆಲಸ ಇಲ್ಲ, ಅದನ್ನು ಹಾಗೆ ಮುಚ್ಚಿಟ್ಬಿಟ್ಟಿದ್ದೀನಿ. ಈ JCBದು ಒಂದು ಸ್ಟೋರಿ ಇದೆ ಫ್ರೆಂಡ್ಸ್, ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ. ಶೆಡ್ ಮಾಡಿಲ್ಲ, ಶೆಡ್ ಮಾಡಬೇಕು, ಸ್ವಲ್ಪ ಕಷ್ಟ ಇದೆ. ಮನೆ ಎಲ್ಲ ಮುಗಿಸಿದ್ದೀನಿ. ನೋಡಿ, ಇದು ಟ್ಯಾಕ್ಟ್ರ್, ಇದು ಸಹ ನನ್ನ 20 ವರ್ಷದ ದುಡಿಮೆನೇ. ಒಂದು ಕಾರಿದೆ, ಇದು ಸಹ ದುಡಿಮೆನೇ. ನೋಡಿ, ಮನೇನೋ ಮಾಡಿದ್ದೀನಿ, ತೊಂದರೆ ಇಲ್ಲ. ನಮ್ಮ ದುಡಿಮೆ ಹೇಗಿರಬೇಕಂದ್ರೆ, ಬೇರೆಯವರನ್ನು ನೋಡಿ ನಾವು ದುಡಿಮೆ ಮಾಡಬಾರ್ದು. ನಮಗೇನು ಮನಸ್ಸಿಗೆ ಕಾಣಿಸುತ್ತೋ ಆ ದುಡಿಮೆ ಮಾಡಬೇಕು. ಇನ್ನೊಬ್ಬರು ನಗಾಡ್ತಾರೆ, ನನಗೆ ಆ ಕೆಲಸ ನಾಚಿಕೆ ಆಗ್ತದೆ, ಆ ಥರ ಎಲ್ಲ ಯೋಚನೆ ಮಾಡಿ ನಾವು ದುಡಿಮೆಗೆ ಇಳಿಬಾರ್ದು. ದುಡಿಮೆ ಬೇಕೋ ದುಡಿಬೇಕಷ್ಟೆ. ಜೀವನಕ್ಕೆ ಹಣ ಬೇಕು, ಆದರೆ ಹೆಸರು ಬೇಕಂದರೆ ನಾವು ಸ್ವಂತ ದುಡಿಮೆ ಮಾಡಬೇಕು. ಸ್ವಂತದ್ದೇನಾದರೂ ಮಾಡಿ ದುಡಿಮೆ ಮಾಡಿದ್ರೆ ನಮಗೆ ಹೆಸರು ಸಿಗುತ್ತೆ. ಒಳ್ಳೆಯವರಾಗಿ ಒಳ್ಳೆ ಕೆಲಸ ಮಾಡ್ತಾ ಹೋದರೆ ದುಡಿಮೆ ಹೆಸರು ತಾನಾಗಿ ಬರುತ್ತೆ. ನಾನು ಕಳೆದು ಬಂದ 20 ವರ್ಷ ಸುಮ್ಮನೆ ಬಂದಿಲ್ಲ, ಸಿಕ್ಕಾಪಟ್ಟೆ ಕಷ್ಟದಲ್ಲೇ ಬಂದಿದ್ದೀನಿ. ಆದರೂ ಏನು ತೊಂದರೆ ಇಲ್ಲ. ಇವಾಗ ಒಂದು ಲೆವೆಲಿಗಿದ್ದೀನಿ, 4 ಜನರ ಮಧ್ಯದಲ್ಲಿ ಮರ್ಯಾದೆಯಿಂದ ಬದುಕನ್ನು ಸಾಗಿಸ್ತಾಯಿದ್ದೀನಿ. 20 ವರ್ಷದ ಹಿಂದಿನ ಜೀವನ ನೆನೆಸ್ಕೊಂಡ್ರೆ ಅಯ್ಯೋ ಅನಿಸ್ತಿತ್ತು. ಸರಿಯಾಗಿ ಕೆಲಸನೂ ಇರಲಿಲ್ಲ, ಏನೋ ಮಾಡೋಕ್ಕೆ ಒಂದು ನಿರ್ದಿಷ್ಟ ಗುರಿನೂ ಇದ್ದಿರಲಿಲ್ಲ. ಇವಾಗ ಗುರಿ ಯಾವ ಕಡೆನೂ ಹೋಗ್ಬಿಟ್ಟಿದೆ. ಗುರಿ ಇಟ್ಟಿದ್ದು ಒಂದು, ನಾನು ಹೋಗಿದ್ದು ಒಂದು, ಏನೇನೋ ಆಗಿಬಿಟ್ಟಿದೆ. ಅದೇ ಹೇಳೋಕೆ ಹೋದರೆ ಭಾಳ ದೊಡ್ಡ ಸ್ಟೋರಿನೇ ಇದೆ ಬಿಡಿ. ಫ್ರೆಂಡ್ಸ್, ನಾನು ಹೇಳೋದು ಇಷ್ಟೇ, ನಿಮಗೆ ಗುರಿ ಇರುತ್ತೋ ಇಲ್ಲೋ ಗೊತ್ತಿಲ್ಲ, ದುಡೀರಿ. ಒಂದು ದಿವಸನೂ ವೇಸ್ಟ್ ಮಾಡದೆ ದುಡಿತಾ ಬಂದರೆ ಅದರಲ್ಲೇ ಸ್ವಲ್ಪ ಸೇವಿಂಗ್ಸ್ ಮಾಡಬೇಕು. ಸೇವಿಂಗ್ಸ್ ಮಾಡದ್ದೇ ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂದರೆ ಆಗಲ್ಲ. ಒಂದು 500 ದುಡಿದ್ರೆ ಒಂದು 200 ರೂಪಾಯಿನಾದರೂ ಸೇವಿಂಗ್ ಮಾಡ್ತಾ ಬಂದುಬಿಟ್ರೆ
ಆಟೋಮೆಟಿಕ್ ನಮ್ಮ ಜೀವನದಲ್ಲಿ ಹಣ ಸೇವಿಂಗ್ಸ್ ಆಗುತ್ತೆ. ಇಲ್ಲ 500 ಖರ್ಚು ಮಾಡ್ತೀರಿ ಅಂತಂದರೆ ಏನು ಮಾಡೋಕ್ಕಾಗಲ್ಲ. ಸಾಧನೆ ಮಾಡೋದಂತೂ ಸಾಧ್ಯನೇ ಇಲ್ಲ. ಸಾಧನೆ ಮಾಡಬೇಕು, ಸ್ವಲ್ಪ ಸೇವಿಂಗ್ಸು ಮಾಡಬೇಕು. ಇದಿಷ್ಟು ಇವತ್ತಿನ ವಿಡಿಯೋ ಫ್ರೆಂಡ್ಸ್. ನೆಕ್ಸ್ಟ್ ನೋಡೋಣ, ಇನ್ನೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಓಕೆ ಗೈಸ್, ನನ್ನ ವಿಡಿಯೋಕ್ಕೆ ಒಂದು ಸಬ್ಸ್ಕ್ರೈಬ್, ಒಂದು ಲೈಕ್, ಒಂದು ಶೇರ್ ಪ್ಲೀಸ್.